ಇನ್ನೊಂದು ಗಂಟೆ ಬಾಕಿ ಇರುವಂತದ್ದು ಬಸ್ ಓಡಾಟ ಬಂದ್ ಆಗುತ್ತೆ. ಇನ್ನೊಂದು ಗಂಟೆ ಮಾತ್ರ ಬಾಕಿ ಇದೆ, ಬಸ್ಗಳ ಓಡಾಟ ಬಂದ್ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಡಿಪೋ ಸೇರುತ್ತೆ ಎಲ್ಲಾ ಬಸ್ಗಳು. ಇನ್ನೊಂದು ಗಂಟೆ ಬಾಕಿ, ಬಸ್ಗಳ ಓಡಾಟ ಬಂದ್. ಕೆಲವೇ ಹೊತ್ತಲ್ಲಿ ಡಿಪೋ ಸೇರುತ್ತೆ ಎಲ್ಲಾ ಬಸ್ಗಳು. ಜನರು ಎಲ್ಲಿದ್ದಾರೆ ಅಲ್ಲಿಯೇ ಲಾಕ್ ಆಗೋದು ಫಿಕ್ಸ್. ಎಸ್ಮಾ ಅಸ್ತ್ರಕ್ಕೂ ಸೆಡ್ಡು ಹೊಡೆದ ಸಾರಿಗೆ ಸಿಬ್ಬಂದಿ. ಸಿದ್ದರಾಮಯ್ಯ ಸಭೆ ನಡೆಸಲು ಸಂಘಟನೆಗಳ ಒತ್ತಾಯ. ಸಾರಿಗೆ ನೌಕರರ ಎಲ್ಲಾ ಬೇಡಿಕೆ ಈಡೇರಿಸುವಂತೆ ಪಟ್ಟು. 26 ತಿಂಗಳ ಹಿಂಬಾಕಿ ವೇತನ ನಾವು ಒಪ್ಪಲ್ಲ. ಸರ್ಕಾರ 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕು. ಹೋರಾಟಕ್ಕೆ ಪ್ರತಿಫಲ ಸಿಗುವವರೆಗೂ ಮುಷ್ಕರ ಫಿಕ್ಸ್. ಸಂಜೆ 4 ಗಂಟೆಯವರೆಗೆ ಸರ್ಕಾರದ ನಿರ್ಧಾರಕ್ಕೆ ಕಾಯ್ತೇವೆ. ಸರ್ಕಾರ ಪ್ರತಿಕ್ರಿಯೆ ನೀಡದಿದ್ದರೆ ನಾಳೆ ಮುಷ್ಕರ ಖಂಡಿತ. ಎಲ್ಲಾ ಬಸ್ ಬಂದ್ ಮಾಡಿ ಹೋರಾಟ ಮಾಡ್ತೇವೆ. ಇನ್ನೊಂದು ಗಂಟೆ ಮಾತ್ರ ಬಾಕಿ ಇರುವಂತದ್ದು, ಬಸ್ಗಳ ಓಡಾಟ ಬಂದ್ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಡಿಪೋ ಸೇರುತ್ತೆ ಎಲ್ಲಾ ಬಸ್ಗಳು. ಜನರು ಎಲ್ಲಿದ್ದಾರೋ ಅಲ್ಲಿಯೇ ಲಾಕ್ ಆಗೋದು ಫಿಕ್ಸ್. ಹಾಗಾದ್ರೆ ಈಗಾಗಲೇ ಸರ್ಕಾರಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆಯವರೆಗೆ ಸಮಯವನ್ನ ಕೊಟ್ಟಿರುವಂತದ್ದು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಾರಿಗೆ ನೌಕರರು ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಗಂಟೆ ಬಾಕಿ ಇದೆ. ಅಷ್ಟರಲ್ಲಿ ಯಾವ್ದಾದ್ರು ನಿರ್ಧಾರವನ್ನ ಇವರು ಕೊಡ್ಲಿಲ್ಲ, ಸರ್ಕಾರದಿಂದ ನಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಮುಷ್ಕರ ಆಗೋದಂತೂ ಫಿಕ್ಸ್. ಯಾರ್ಯಾರ ಜನರು ಎಲ್ಲೆಲ್ಲಿರ್ಬೇಕೋ ಅಲ್ಲೇ ಇರಬೇಕಾಗುತ್ತೆ. ಬಸ್ಗಳ ಓಡಾಟ ಇರೋದಿಲ್ಲ. 26 ತಿಂಗಳ ಬಾಕಿ ವೇತನವನ್ನ ಕೊಡ್ತಾರೆ. ಬಟ್ ನಮಗೆ 38 ತಿಂಗಳ ವೇತನ ಬಾಕಿ ಇರುವಂತದ್ದು. ಅದನ್ನ ಯಾರು ಕೊಡ್ತಾರೆ? 26 ತಿಂಗಳದ್ದು ನಾವು ಒಪ್ಕೊಳ್ಳೋದಿಲ್ಲ. 36 ತಿಂಗಳ ಹೆಚ್ಚಳ ವೇತನ ಏನು ಬಾಕಿ ಇದೆ ಅದನ್ನ ನಮಗೆ ಕೊಡಬೇಕು ಅಂತ ಇದೀಗ ಸಾರಿಗೆ ಸಿಬ್ಬಂದಿ, ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಇರುವಂತದ್ದು ಎಲ್ಲರೂ ಸಹಿತ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಈಗಾಗಲೇ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆಯವರೆಗೆ ನಾವು ಸಮಯವನ್ನ ಕೊಟ್ಟಿದ್ವಿ. ಬಸ್ಗಳ ಓಡಾಟ ಸಹಿತ ನಡೀತಾ ಇತ್ತು. ಬಟ್ ಇದೀಗ ನಾವು ಈ ಒಂದು 26 ತಿಂಗಳ ಹಿಂಬಾಕಿ ಪಾವತಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. 38 ತಿಂಗಳ ವೇತನ ನಮಗೆ ಬೇಕು ಅಂತ ಇದೀಗ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾದ್ರೆ ಸಾರಿಗೆ ಸಿಬ್ಬಂದಿ ವರ್ಸಸ್ ಸರ್ಕಾರ ಯಾವ ರೀತಿಯಾಗಿ, ನೌಕರರ ಬೇಡಿಕೆ ಹೇಗಿದೆ? 38 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿಯನ್ನ ನೀಡಬೇಕು. ಸರ್ಕಾರದ ಭರವಸೆ 38 ತಿಂಗಳ ಬದಲು 26 ತಿಂಗಳ ವೇತನವನ್ನ ನೀಡ್ತೇವೆ. ಇನ್ನು 2024ರ ಜನವರಿ 1ರಿಂದ ಹೊಸದಾಗಿ ವೇತನವನ್ನ ಹೆಚ್ಚಿಸಬೇಕು. 2024ರ ಬದಲು ವೇತನದ ಒಂದು ಹೆಚ್ಚಳವನ್ನ ಬಗ್ಗೆ ತಿಳಿಸಿರುವಂತದ್ದು. ಇದೀಗ ಸರ್ಕಾರ ಯಾವ ರೀತಿಯಾದಂತಹ ಭರವಸೆಗಳನ್ನ ಕೊಡ್ತಾ ಇದೆ ಅಂತ ಅಂದ್ರೆ 2025ರ ಏಪ್ರಿಲ್ 1ರಿಂದ ವೇತನ ಏರಿಕೆ ಮಾಡ್ತೇವೆ. 2024ರ ಜನವರಿ 1ರಿಂದ ನಾವು ವೇತನವನ್ನ ಹೆಚ್ಚಳ ಮಾಡುವುದಿಲ್ಲ ಅನ್ನುವಂಥದ್ದು ಒಂದು ಸರ್ಕಾರದ ಭರವಸೆ. ಆದ್ರೆ ನೌಕರರ ಬೇಡಿಕೆಗಳು ಯಾವ ರೀತಿಯಾಗಿದೆ? 38 ತಿಂಗಳ ವೇತನ ಹೆಚ್ಚಳ ಬಾಕಿಯನ್ನ ಕೊಡಬೇಕು. ಆದ್ರೆ ಸರ್ಕಾರ ಹೇಳುವಂಥದ್ದು 38 ತಿಂಗಳ ವೇತನ ಬಾಕಿಯನ್ನ ಕೊಡೋದಿಲ್ಲ, 26 ತಿಂಗಳ ಹಿಂಬಾಕಿಯನ್ನ ಪಾವತಿಸ್ತೇವೆ. ನಾವು 38 ತಿಂಗಳ ಬದಲು 26 ತಿಂಗಳು ಮಾತ್ರ ಪಾವತಿಸ್ತೇವೆ. ಇನ್ನು 2024ರ ಜನವರಿ 1ರಿಂದ ಹೊಸದಾಗಿ ವೇತನವನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು. ಆದ್ರೆ 2025ರ ಏಪ್ರಿಲ್ನಿಂದ ನಾವು ಹೊಸದಾಗಿ ವೇತನವನ್ನ ಹೆಚ್ಚಿಸ್ತೇವೆ ಅನ್ನುವಂಥದ್ದು ಸರ್ಕಾರದ ಭರವಸೆ. ಬಟ್ ಇದಕ್ಕೆ ಸರ್ಕಾರಿಯ ಏನು ಸಾರಿಗೆ ಸಿಬ್ಬಂದಿಗಳಿದ್ದಾರೆ, ಸಾರಿಗೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ. ನಾವು 26 ತಿಂಗಳು ನೀಡಿದ್ದೇವೆ, ತಗೋಬೇಕು. 38 ತಿಂಗಳು ಬಾಕಿ ಇರುವ ಅರಿಯರ್ಸ್ನ ದಯಮಾಡಿ ನೀಡಿ ಸ್ವಾಮಿ. ನಾವು ಸಾಕಷ್ಟು ಬಾರಿ ದುಡ್ದಿದ್ದೀವಿ. 38 ತಿಂಗಳು ಬಾಕಿನ ಹಣ ಉಳಿಸ್ಕೊಂಡಿದ್ರೆ ನೀವು ಶಕ್ತಿ ಯೋಜನೆ ಯಶಸ್ವಿ ಆಗಕ್ಕೆ ಕಾರಣ ನಾವೆಲ್ಲ ಕಾರ್ಮಿಕರೇ ಹೊರತು ನೀವುಗಳಲ್ಲ. ನೀವು ಸ್ಟೇಜ್ ಸಮಾರಂಭಗಳಲ್ಲಿ ಸಂಭ್ರಮಾಚರಣೆ ಮಾಡಿದ್ವಿ, 5 ಕೋಟಿ ಟಿಕೆಟ್ ಹಾಕಿದ್ದೀವಿ, ನಾವು ಯಶಸ್ವಿ ಆಗಿದ್ದೀವಿ ಅಂತ. ಆದ್ರೆ ಆ ಯಶಸ್ವಿ ಕಾರಣ ಕರ್ತೃನೇ ನೀವು ಮಾಡ್ತಿದ್ದೀರ. ಒಂದು ಕನಿಷ್ಠ ಪಕ್ಷ ಕೂಡ ನೀಡಿಲ್ಲ. ನಮಗೆ ಸಿಹಿ ಬೇಡ ಸಭೆ, ನಮ್ಮ ಹಳೆ ಬಾಕಿಯನ್ನ ಕ್ಲಿಯರ್ ಮಾಡಿ ನಮ್ಮನ್ನ ನೆಮ್ಮದಿಯಾಗಿರಲಿ, ನಾವು ನೆಮ್ಮದಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ 1,15,000 ಅಧ್ಯಯನ ಮಾಡಿ 4
ಬಂದು ನಮ್ಗೆ ಹೇಳಿಕೆ ಕೊಟ್ಟು ನಮ್ಮನ್ನ ಬಂದು ನಾವು ವಾಪಸ್ ತಗೋಬೇಕು ಅಂದ್ರೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಹಿರಿಯ ಮುಖಂಡರ ಮುಂದೆ ನೀವು ಹೇಳ್ಬೇಕು. 38 ತಿಂಗಳು ಏನು ನಾವು ಕ್ಲಿಯರ್